ನೀವು ಯಾರ್ಯಾರು ಅಬ್ರೋಡಲ್ಲಿ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೆಡೋ ಅಬ್ರೋಡ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾವುದೇ ಯೂನಿವರ್ಸಿಟಿ ಆಗಿರಲಿ, ಯಾವುದೇ ಕಂಟ್ರಿ ಆಗಿರಲಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಂಪ್ಲೀಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋರು ಕೂಡ ಒಂದು ಸಪೋರ್ಟ್ ಸಿಗುತ್ತೆ. ಓಕೆನಾ? ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಿದೆ. ಮತ್ತು ಸಾವಿರ ಜನ ಹೇಳ್ತಿರೋದು ಏನಂದರೆ, ನನಗೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ನೇ ಹಾಕೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದಷ್ಟು ಜನ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ನಂದು ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ಮತ್ತು DBD ಪುಷ್ಡ್ ಅಂತ ಇದೆ, ಅಮೌಂಟ್ ಬಂದಿಲ್ಲ ಅಂತ ಸಾವಿರ ಜನ ಹೇಳ್ತಾ ಇರ. ಇವಾಗ SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ. ಹಾಗೆ ನೀವೇನೇನು ಡೌಟ್ಸ್ಗಳನ್ನ ಕೇಳಿದಿರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋವಂಥ ಒಂದು ಸಣ್ಣ ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಮ್ಮ ಚಾನಲಲ್ಲಿ ನಿಮಗೆ ಬರೀ ಎಜುಕೇಷನ್ ಕಂಟೆಂಟೇ ಬೇಕು ಅಂದರೆ ನೀವು ಪ್ರತಿಯೊಬ್ಬರು ಕೂಡ ಎಜುಕೇಷನ್ ಕಂಟೆಂಟ್ ಓನ್ಲಿ ಅಂತಲೇ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಎಜುಕೇಷನ್ ಕಂಟೆಂಟ್ ಇರಲಿ, ಹಾಗೆ ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡ್ ಅಪ್ಡೇಟ್ಸು ಕೂಡ ಇರಲಿ ಅಂದರೆ ಬೋತ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಎರಡರಲ್ಲಿ ಜಾಸ್ತಿ ಯಾವುದೇ ಕಮೆಂಟ್ ಬರುತ್ತೆ ಅದ್ರ ಪ್ರಕಾರ ನಮ್ಮ ಚಾನಲಲ್ಲಿ ಇನ್ನು ಮುಂದೆ ಕಂಟೆಂಟ್ನ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಫಸ್ಟ್ ನೀವೇನೇ ಡೌಟ್ಸ್ಗಳನ್ನ ಕೇಳಿರಾ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಅದಾದಮೇಲೆ SSP ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋದು ಅಂದರೆ, ಒಂದು ಸ್ಟೇಜ್ 1 ಸ್ಟೇಜ್ 2 ವೆರಿಫಿಕೇಷನ್ ಆಗಿದೆ, ಸ್ಟೇಜ್ 3 ಆಗಿಲ್ಲ, ಅದು ಯಾವಾಗ ಆಗುತ್ತೆ, ಏನಾದರೂ ಪ್ರೋಸೆಸ್ ಇದೆಯಾ ಅದನ್ನ ಮಾಡೋಕ್ಕೆ ಅಂತ ಕೇಳ್ತಾ ಇದ್ದೀರಾ. ಅದನ್ನ ಮಾಡೋಕ್ಕೆ ಯಾವುದೇ ಪ್ರೋಸೆಸ್ ಇಲ್ಲ, ಅದು ಆಟೋಮೆಟಿಕ್ಕಾಗಿ ಆಗಬೇಕಾಗುತ್ತೆ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಅದಾಗುತ್ತೆ. ಓಕೆನಾ? ಮತ್ತು ನೀವು ಯಾರ್ಯಾರು SSP ಸ್ಕಾಲರ್ಶಿಪ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಲಾಸ್ಟ್ ಡೇಟ್ ಒಳಗಡೆ ಅಪ್ಲೈ ಮಾಡಿಲ್ಲ ಅಂದರೆ ನೀವು ಆಮೇಲೆ ಅಪ್ಲೈ ಕೂಡ ಮಾಡೋಕ್ಕಾಗಲ್ಲ, ಆಮೇಲೆ ಅಮೌಂಟು ಕೂಡ ಬರೋಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಗೆ ಯಾರಿಗಾದರೂ DBD ಪುಷ್ಡ್ ಅಂತ ಏನಾದರೂ ಸ್ಟೇಟಸ್ ಇತ್ತು ಅಂದರೆ ಅದೇ ಇಂಡಿಕೇಶನ್ ನಿಮಗೆ ಅಮೌಂಟ್ ಇನ್ನೇನೋ ಆದಷ್ಟು ಬೇಗ ಬರುತ್ತೆ ಅಂತ. ವಿತಿನ್ 1 ವೀಕಲ್ಲೂ ಕೂಡ ಬರ್ಬೋದು, ಅಥವಾ ವಿತಿನ್ 1 ಮಂತಲ್ಲಿ ಬರ್ಬೋದು. ವೆಯ್ಟ್ ಮಾಡಿ. ಓಕೆನಾ? ಮತ್ತು ನೀವು ಪ್ರತಿಯೊಬ್ಬರು ಕೂಡ ಒಂದ್ಸಲಿ ನಿಮ್ಮ SSP ಸ್ಕಾಲರ್ಶಿಪ್ ಅಕೌಂಟಿಗೆ ಲಾಗಿನ್ ಆಗಿ. ಓಕೆನಾ? ಯಾಕೆಂದರೆ ಇವಾಗ ಬಂದಿರೋಂಥ ಅಪ್ಡೇಟ್ ಪ್ರಕಾರ ಏನು ನ್ಯೂಸ್ ಬಂದಿದೆ ಅಂದರೆ, ಎಷ್ಟೊಂದು ಜನರದು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ. ಏನಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ, ಡಾಕ್ಯುಮೆಂಟ್ ಕರೆಕ್ಟಾಗಿ ಅಪ್ಡೇಟ್ ಮಾಡಿಲ್ಲ, ಅಟೆಂಡೆನ್ಸ್ ಕರೆಕ್ಟಾಗಿಲ್ಲ, ಶಾರ್ಟೇಜ್ ಇದೆ, ಈ ರೀತಿ ಕಾರಣಗಳಿಂದಾಗಿ ನಿಮ್ಮ SSP ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿದೆ ಅಂತ ನ್ಯೂಸ್ ಬಂದಿದೆ. ಅದರಿಂದ ಒಂದು ಸಲ ನೀವೆಲ್ಲರೂ ಕೂಡ ಲಾಗಿನ್ ಮಾಡಿ. ಇಲ್ಲೇನು ಲಾಗಿನ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಸ್ಟೇಟಸ್ ರಿಜೆಕ್ಟೆಡ್ ಅಂತ ತೋರಿಸಿದೆ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಆದರೆ ಕೆಲವ್ರಿಗೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋವಂಥ ಅವಕಾಶ ಇರುತ್ತೆ, ಕೆಲವು ಡಿಪಾರ್ಟ್ಮೆಂಟ್ ಅವ್ರಿಗೆ. ಅದ್ರ ಬಗ್ಗೆನೂ ಕೂಡ ಅಲ್ಲಿ ಸ್ಟೇಟಸಲ್ಲೇ ಮೆನ್ಷನ್ ಮಾಡಿರ್ತಾರೆ, ಈ ಡಾಕ್ಯುಮೆಂಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ. ಅಂಥವ್ರು ಸರಿ ಮಾಡ್ಕೊಳ್ಳಿ. ಓಕೆನಾ? ಮತ್ತು ನಿಮ್ಗೆ ಇದೇ ರೀತಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ಸ್ಗಳು ಅನ್ನೋದನ್ನ ಅವ್ರಿಗೆ ತಿಳಿಸಿ.